ಒಂದು ದೊಡ್ಡ ದುಶ್ಮನು, ದೊಡ್ಡ ಸ್ನೇಹಿತ, ಎರಡು ಒಟ್ಟಿಗೆ ಇದ್ರೆ ಅದು ದುನಿಯಾ ವಿಜಯ. ಅವನ ಪಕ್ಕಕ್ಕಿದ್ರೆ ಮಾತಾಡಕ್ಕೆ ಚಂದ ಇರುತ್ತೆ. ಸರ್ ಇದು ಎಷ್ಟು ವರ್ಷದ ಸ್ನೇಹ ಅಂತ ನಿಮ್ಮ ಪ್ರಕಾರ? ಒಂದು 18 25-30 ಆಯ್ತೇನಪ್ಪ. ಹೌದು. ಇವೊಂದು ಇನ್ಸಿಡೆಂಟ್ಸೇ ಹೇಳ್ಬೇಕು ನಾನು. ನಂದು ಇವನು ಎಂಥ ಸ್ನೇಹ ಅಥವಾ ಇವನು ಎಂಥ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ, ಇವನ ಮೊದಲಿಗೆ ನನ್ನ ಮತ್ತು ದುನಿಯಾ ಸೂರಿ ಸಿನಿಮಾಗೆ ಒಂದು ಬೆಕ್ಕು ಹಿಡ್ಕೊಂಬಂದವರು. ಒಂದು ಬೆಕ್ಕು ಬೇಕಿತ್ತು ಶೂಟಿಂಗಿಗೆ. ಆ ಬೆಕ್ಕು ತಂದಾಗ ಅದು ಏನು ಬೆಕ್ಕಿಗಿಂತ ಆ್ಯಕ್ಟಿವ್ ಆಗಿಲ್ಲ. ಅವತ್ತಿಂದ ಶುರು ಆಯಿತು ಸ್ನೇಹ. ಚಿರತೆ ಅಲ್ವಾ ಸರ್? ಬೆಕ್ಕಲ್ಲೂ ಚಿರತೆ, ಅದೇ ಕ್ಯಾಟ್ ಫ್ಯಾಮಿಲಿ ಬಿಡಲ್ಲ, ಚುರುಕಾಗಿರುತ್ತೆ. ಕರಿತಿರುತ್ತೆ ಬೇರೆ. ಎಸ್. ಅದಾದ ನಂತರ ಒಟ್ಟೊಟ್ಟಿಗೆ ಇವನಿಗೆ ಹಾಡು ಬರೆಯೋದು, ಇವನ ಹತ್ರ ಬಯಸ್ಕೊಳ್ಳೋದು. ಒಂದ್ಸತಿ ಅಂತೂ ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಒಂದು ಲೈವ್ ಬರ್ಕೊಟ್ಟಿದ್ದೀನಿ. ಇದೇ ಥರದೊಂದು ಆಡಿಯೋ ಫಂಕ್ಷನ್ನು. ಅವತ್ತು ನಾನು ಇದ್ದೀನಿ, ಇವನು ವೇದಿಕೆಗೆ ಬಂದ. ಎಲ್ಲ ಊಟ ಆಯಿತು, ಶರಬತ್ತು ತಗೊಂಡ್ವಿ ಒಟ್ಟಿಗೆ. ಶರಬತ್ತು ಎಫೆಕ್ಟಲ್ಲಿ ರಾತ್ರಿ 11:30-12 ಗಂಟೆ ಫೋನ್. ನಮ್ಮಪ್ಪ ವೆಸ್ಟ್ ಇಂಡೀಸು ಓಪನಿಂಗ್ ಬ್ಯಾಟ್ಸ್ಮನ್ನ, ಬೇರೆ ಯಾವನೂ ಸಿಗಲ್ಲ ನಿಮ್ಗೆ ಹಂಗೆಲ್ಲ ಬರೆಯೋಕ್ಕೆ. ನಮ್ಮಪ್ಪ ಬೆಳ್ಳಿಗಿದ್ರು ಸರ್, ಅದಕ್ಕೆ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್. ನಮ್ಮಮ್ಮ ಏನೋ ಕಟ್ಟಿದ್ರು, ನಮ್ಮಪ್ಪ ಕೆಂಪಕ್ಕೆ ಚೆನ್ನಾಗಿದ್ರು ಸರ್. ಏನೋ ರಾಮಪ್ಪನ ನೋಡ್ಬಿಟ್ಟು ನಮ್ಮಪ್ಪ ಅಂತ ಬಂದ್ಬಿಟ್ಟಿದ್ರು. ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟಾರು. ಆಮೇಲೆ ದುನಿಯಾನಿಗೆ ಅಂಥ ಅಚ್ಚ ಕನ್ನಡಿಗ ಅಂದರೆ ಅವನು ಬೈಯಲ್ಲಿ ಕಳಿಸ್ಕೋಬೇಕು. ಯಾವ ಕವಿ, ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿಲ್ಲ ಅವನು ಕನ್ನಡದಲ್ಲಿ. ಆ ರೇಂಜ್ ಪದ ಇಟ್ಟಿದ್ದಾನೆ. ಸ್ವಂತ ರಚನೆ ಅವೆಲ್ಲ ನನ್ನ ಹತ್ರ ಬಯಸ್ಕೊಂಡ್ರೆ ಗೊತ್ತಾಗುತ್ತೆ. ಅದು ಎಲ್ಲಿ ಸ್ನೇಹ ಇರುತ್ತೋ, ಪ್ರೀತಿ ಇರುತ್ತೋ ಅಲ್ಲಿ ಬೈಗಳ ಉಚಿತ. ಒಂದು ಗಂಟೆ ಬೈದಿದೆ. ಸೋಪ್ ಹಾಕ್ಕೊಳ್ಳೋ, ಮೈ ಉಜ್ಕೊಳ್ಳೋ, ಬಾಗಿಲ ಸ್ನಾನೇ ಮಾಡ್ಕೊಳ್ಳೋ. ಇದನ್ನು ನನಗೆ ಯಾಕೆ ಬರೀತೀರಿ? ಬೇರೆ ಯಾರು ಸಿಗಲ್ಲ ನಿಮಗೆ. ಹಳೆ ಪಾತ್ರೆ, ಹಳೆ ಕಬ್ಬಣ, ಇದು ಏನು ಅಂದ್ಕೊಂಡಿದ್ದೀರಿ ನನ್ನ ಅಂತ ಹಿಡ್ಕೊಂಬಿಟ್ಟ. ಆಮೇಲೆ ಏನು ಬಿಡಲ್ಲ. ಆಮೇಲೆ ಇವತ್ತರ ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಲ್, ಇವನಿಗೆ ಸ್ವಲ್ಪ ಪರಿಚಯ ಇದ್ರೂ ಸಾಕು. ಅವ್ರಿಗೆ ತೊಂದರೆ ಇದೆ ಅಂದರೆ ಹೊತ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಾನಿಗೆ. ನನ್ನ ಸರ್ಕಲ್, ನನ್ನ ವಿಷಯದಲ್ಲೇ ಆಗಿರ್ಬೋದು, ಅವನು ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಿರ್ಬೋದು, ಸುಖಗಳನ್ನು ಹಂಚ್ಕೊಳ್ಳೋಕ್ಕೆ ಆಗಿರ್ಬೋದು, ಜಗಳಕ್ಕಿರ್ಬೋದು, ಪ್ರೀತಿಗಿರ್ಬೋದು, ವಿಶ್ವಾಸಕ್ಕಿರ್ಬೋದು, ಸಂತೋಷಕ್ಕಿರ್ಬೋದು, ಹೊತ್ತಲ್ಲೇ ಸಿಗೋದು ನನಗೆ ಈಜಿ. ಹಾಗೆ ನಾನು ಅವನಿಗೆ ಸಾಕಷ್ಟು ಸತಿ ಸಿಗ್ತೀನಿ. ತುಂಬ ಕೆಲಸ ಮಾಡಿದ್ದೇ ಇರ್ಬೋದು, ಬಟ್ ಒಂದು ಜರ್ನಿ, ತುಂಬ ವಿಶೇಷವಾದ ಜರ್ನಿ. ಈಗ ತಂತ್ರಜ್ಞಾನ, ಈಗ ಕಳೆದ 1-2-3 ವರ್ಷದಿಂದ ಅವಾಗಲೂ ಸಾಕಷ್ಟು ಸತಿ ಸಿಕ್ಕಿದ್ದೀವಿ. ಖುಷಿ ಏನಂದರೆ ಅವನು ಪುಂಖಾನುಪುಂಖ ಕತೆ ಹೇಳ್ತಾನೆ. ಕಥೆ ಹಾಡು ಏನಾರ ದುನಿಯಾವಿಗೆ ಸಿಕ್ಕರಿ ಮುಗೀತು ಕತೆ. ಆ ಸ್ಪೀಡು ನನಗೆ ಇಷ್ಟ ಆಗುತ್ತೆ. ಯಾವುದೇ ವ್ಯಕ್ತಿಲಿ ಒಂದು ಸ್ಪೀಡು, ಒಂದು ಎನರ್ಜಿ, ಒಂದು ಚೈತನ್ಯ, ಮಾಡ್ತೀವೋ ಬಿಡ್ತೀವೋ ಅದನ್ನು ಮಾಡ್ತೀವಿ ಅಂತ ಅಂದ್ಕೋಬೇಕು. ಅದು ದುನಿಯಾವಿಗೆ ಸಿಕ್ಕಾಪಟ್ಟೆ ಅನ್ಸುತ್ತೆ. ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕೋದ್ರಿಂದ ಎಕ್ಸ್ಪ್ಯಾನ್ಷನ್ಸ್ ಎಲ್ಲ ಹೇಳಿ ಕೂತಿರ್ತಾನೆ. ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ 2ನೇ ನಿರ್ದೇಶನ. ಮೊದಲನೇದು 6 ಹೊಡೆದ್ಬಿಟ್ಟಿದ್ದಾನೆ. ಇದು ಸ್ಟೇಡಿಯಂ ಹೊರಗೋಗಲಪ್ಪ 6 ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ತುಂಬ ಜೈ ಭೀಮ. ಮತ್ತು ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತು ದುನಿಯಾ ವಿಜಯ್ ಅದು ಒಂದೇ ಬೇಜಾರು. ನಾವಿಬ್ಬರು ಇವತ್ತಿಗೂ ಮೆಚ್ಯೂರ್ಡ್ ಆಗಿಲ್ಲ ಅಷ್ಟೊಂದು. ಒಂದು ಸಣ್ಣ ಮೆಚುರಿಟಿ ಈ ವರ್ಷದಿಂದ ನನಗೂ ಮತ್ತು ದುನಿಯಾ ವಿಜಯ್ ಇಬ್ಬರಿಗೂ ಬರಲಿ. 4 ಮಂದಿ ನಮ್ಮನ್ನ ಏರಿಯಾದಲ್ಲಿ ಕೂರಿಸಿ ಆರತಿ ಮಾಡಲಿ ಅಂತ ಹಾರೈಸ್ತಾ, ಜೈ ಭೀಮ, ಜೈ ದುನಿಯಾ ವಿಜಯ್. 10:30 ಮೇಲೆ ಫೋನ್ ಮಾಡಿ.